ನಮಸ್ಕಾರ ಎಲ್ಲರಿಗೂ. ನೀವು ಯಾವಾಗಾದರೂ ವಿಚಾರ ಮಾಡಿರೇನ? ಏನಂತೇಳಿ ಅಂದ್ರೆ, ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದು ರಾಷ್ಟ್ರಪತಿ ಚುನಾವಣೆಗೂ ಎಲೆಕ್ಷನ್ ನಡೆಸ್ತೈತಿ, ಎಮ್-ಎಲ್-ಎ ಚುನಾವಣೆಗೂ ಎಲೆಕ್ಷನ್ ನಡೆಸ್ತೈತಿ, ಎಂ-ಪಿ ಚುನಾವಣೆಗೂ ಎಲೆಕ್ಷನ್ ನಡೆಸ್ತೈತಿ. ಕಾರ್ಯಾಂಗದ ಅಧಿಕಾರಗಳು ಎಲ್ಲವೂ ನನ್ನ ಅಂಡರ್ದಾಗನೇ ಇರ್ತಾವು ಅಂತೇಳಿ ರಾಷ್ಟ್ರಪತಿ ಏನಾದರೂ ಚುನಾವಣೆ ನಡೆಸಿದ್ದನ್ನು ನೀವು ನೋಡಿರೇನ? ರಾಷ್ಟ್ರಪತಿರೇ ಸ್ವತಃ ಬಂದು ಚುನಾವಣೆ ನಡೆಸಿದ್ದನ್ನು ನೋಡಿರೇನು? ಎಲ್ಲರ ಕೇಳಿರೇನು? ಇಲ್ಲ ಅಲ್ಲ. ಯಾಕೆ ಇಲ್ಲ ಅಂತೇಳಿ ಅಂದ್ರೆ ಆರ್ಟಿಕಲ್ 53 ಸಬ್ ಕ್ಲಾಸ್ 3A ಹೇಳ್ತೈತಿ ಅದನ್ನ. ನಿನಗೇನು ಅಧಿಕಾರ ಕೊಟ್ಟೈತಿ ಅದಷ್ಟೇ ಮಾಡ್ಬೇಕು. ಕೆಲವೊಂದಿಷ್ಟು ಲಿಮಿಟೇಷನ್ಗಳದಾವ ನಿನ್ನ ಮೇಲೂ, ಇತಿಮಿತಿಗಳದಾವ. ಎಲ್ಲ ಕಾರ್ಯಾಂಗದ ಅಧಿಕಾರಗಳು ನನ್ನ ಅಂಡರ್ದಾಗನ ಇರ್ತಾವು ಅಂತ ಹೇಳಿ ನೀನು ಸಿಕ್ಕಂಗ ಆ ಪ್ರಾಧಿಕಾರದ ಎಲ್ಲ ಅಧಿಕಾರಗಳನ್ನ ಬಳಕೆ ಮಾಡಿಕೊಳ್ಳುವಂತಿಲ್ಲ. ಅಂದ್ರೆ ನೀನು ಎನ್ಕ್ರೋಚ್ ಮಾಡುವಂತಿಲ್ಲ. ನಿನ್ನ ಅಧಿಕಾರದ ವ್ಯಾಪ್ತಿ ಎಷ್ಟಿದೆಯೋ ಅಷ್ಟರಲ್ಲಿಯೇ ಕೆಲಸ ಮಾಡಬೇಕು ಅಂತೇಳಿ ಆರ್ಟಿಕಲ್ 53 ಸಬ್ ಕ್ಲಾಸ್ 3A ಹೇಳ್ತೈತಿ. ಯಾರಿಗೆ? ರಾಷ್ಟ್ರಪತಿಯವರಿಗೆ. ಏನಂತೇಳಿ? ಸಿಕ್ಕ ಪ್ರಾಧಿಕಾರಗಳ ಅಧಿಕಾರಗಳೆಲ್ಲವನ್ನೂ ಕೂಡ ನೀವು ಬಳಕೆ ಮಾಡುವಂತಿಲ್ಲ, ಉಪಯೋಗಿಸುವಂತಿಲ್ಲ. ಆ ಪ್ರಾಧಿಕಾರಗಳು ಏನು ಕೆಲಸ ಮಾಡ್ಕೊಂಡು ಹೋಗಿರ್ತಾವೋ ಅದನ್ನ ಮಾಡ್ಕೊಂಡು ಹೋಗಕ್ಕೆ ಬಿಡಬೇಕು. ಹಂಗೇನೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನು ಒಂದು ಪ್ರಾಧಿಕಾರ, ಅದು ಏನು ಕೆಲಸ ಮಾಡ್ತೈತಿ ಅದನ್ನ ಮಾಡ್ಕೊಂಡು ಹೋಗಕ್ಕೆ ಬಿಡಬೇಕು. ಯಾವ್ದು ಹೇಳ್ತೈತಿ? ಆರ್ಟಿಕಲ್ 53 ಸಬ್ ಕ್ಲಾಸ್ 3A ಅಂತಕ್ಕಂಥ ವಿಧಿ ಹೇಳ್ತೈತಿ. ಏನ್ ಹೇಳ್ತೈತಿ ಅಂತೇಳಿ ನೋಡೋದಾದ್ರೆ, ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶಾಲ್ ಅಂತ ಬರೀತಾರೆ. ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಯಾವ ಆರ್ಟಿಕಲ್? ಆರ್ಟಿಕಲ್ 53ರಲ್ಲಿ ಅಂತಹ ನಿಬಂಧನೆಗಳೇನಿಲ್ಲ. ಎಂತಹ ನಿಬಂಧನೆಗಳು? ಅಂತಹ ನಿಬಂಧನೆಗಳಿಲ್ಲ ಅಂತೇಳಿ ಬರೆದು ಕೆಳಗೆ 2 ಉಪವಿಧಿಗಳನ್ನ ಬರೀತಾರೆ, ಎ ಮತ್ತು ಬಿ. ಒಂದನೇದನ್ನ ನೋಡೋಣ. ಎ, ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶಾಲ್ ಬಿ ಡೀಮ್ಡ್. ಮ್ಯಾಲೆ ಹೇಳಿರ್ತಕ್ಕಂಥ ಆರ್ಟಿಕಲ್ದಲ್ಲಿ ಅಂತದ್ದು ನಂಬುವಂಥದ್ದು ಏನೂ ಇಲ್ಲ ಅಥವಾ ಒಪ್ಪಿಕೊಳ್ಳುವಂಥದ್ದು ಏನೂ ಇಲ್ಲ. ಏನನ್ನು ಒಪ್ಪಿಕೊಳ್ಳೋದು? ಟು ಟ್ರಾನ್ಸ್ಫರ್ ಟು ದಿ President any functions conferred by any existing law on the government of any state or other authority. ಈಗಾಗಲೇ ಜಾರಿಯಲ್ಲಿರ್ತಕ್ಕಂಥ ಕಾನೂನಿನ ಮೂಲಕ ಯಾವ ಪ್ರಾಧಿಕಾರಗಳು ಕಾರ್ಯಾಂಗೀಯ ಅಧಿಕಾರಗಳನ್ನು ಪಡೆದಿರುತ್ತವೆಯೋ, ಎಕ್ಸಿಕ್ಯೂಟಿವ್ ಫಂಕ್ಷನ್ ಅನ್ನು ಹೊಂದಿರುತ್ತವೋ ಅವುಗಳನ್ನ ರಾಷ್ಟ್ರಪತಿಯವರೇ ನಿರ್ವಹಿಸಬೇಕು ಅಥವಾ ಅವುಗಳಿಂದ ಕಸಿದುಕೊಂಡು ನೀನು ಕಾರ್ಯನಿರ್ವಹಿಸಬೇಕು ಅಂತದ್ದೇನು ಇಲ್ಲ. ಯಾವ್ದು ಹೇಳ್ತೈತಿ ಇದನ್ನ? ಆರ್ಟಿಕಲ್ 53 ಸಬ್ ಕ್ಲಾಸ್ 3A ಹೇಳ್ತೈತಿ. ಸಾಹೇಬ್ರ, ನೀವು ರಾಷ್ಟ್ರಪತಿ ಅದಿರಿ, ಕಾರ್ಯಾಂಗದ ಅಧಿಕಾರ ಎಲ್ಲವೂ ನಿಮ್ಮ ಅಂಡರದೊಳಗನೆ ಇರ್ತೈತಿ, ಅದು ನಮಗೂ ಗೊತ್ತೈತಿ. ಆದ್ರೆ ಈಗಾಗಲೇ ಕಾನೂನಿನ ಮೂಲಕ ಕೆಲವೊಂದಿಷ್ಟು ಕಾರ್ಯಾಂಗೀಯ ಕಾರ್ಯಗಳನ್ನ, ಎಕ್ಸಿಕ್ಯೂಟಿವ್ ಫಂಕ್ಷನ್ಗಳನ್ನ ನಾವು ಬೇರೆ ಪ್ರಾಧಿಕಾರಕ್ಕೆ ವಹಿಸಿಕೊಟ್ಟು ಅವ್ರೇನಾದ್ರೂ ಕೆಲಸ ಮಾಡ್ತಿದ್ರು ಅಂತಂದ್ರ ಅದನ್ನ ನೀವು ಇದು ನನ್ನ ಅಧಿಕಾರ ಅಂತ ಹೇಳಿ ಎನ್ಕ್ರೋಚ್ಮೆಂಟ್ ಮಾಡುವ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಸಂಸತ್ತಿಗೂ ಕೂಡ ಆಯ್ಕೆಯಾಗುವ ಸದಸ್ಯರಿಗೆ ಎಲೆಕ್ಷನ್ ಅನ್ನು ನಡೆಸ್ತೈತಿ. ಆಮೇಲೆ ವಿಧಾನಸಭೆಗೂ ಆಯ್ಕೆ ಆಗ್ತಕ್ಕಂಥ ಎಮ್-ಎಲ್-ಎಗಳಿಗೂ ಎಲೆಕ್ಷನ್ ನಡೆಸ್ತೈತಿ. ಜೊತೆಗೆ ಸ್ವತಃ ರಾಷ್ಟ್ರಪತಿಯವರ ಆಯ್ಕೆ ಆಗುವ ರಾಷ್ಟ್ರಪತಿಯ ಪದವಿಗೂ ಕೂಡ ಎಲೆಕ್ಷನ್ ಅನ್ನ ನಡೆಸ್ತೈತಿ. ಅದು ಪದವಿ ಖಾಲಿ ಆದಾಗ. ಹಿಂಗಿದ್ದಾಗ ನೀವು ನಾನಾ ಎಲೆಕ್ಷನ್ ನಡೆಸ್ತೀನಿ, ನೀ ಎಲೆಕ್ಷನ್ ಕಮಿಷನ್ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳುವಂಗಿಲ್ಲ. ಯಾಕಂತಂದ್ರ ರಾಷ್ಟ್ರಪತಿಯ ಪದವಿಗಿಂತ ಮುಂಚೆನೆ ಎಲೆಕ್ಷನ್ ಕಮಿಷನ್ ಅಧಿಕಾರಕ್ಕೆ ಬಂದದ. ಯಾಕಂತಂದ್ರೆ 1952 ಪ್ರಾಥಮಿಕ ಸಂಸತ್ತಿಗೆ ಪ್ರಥಮ ಎಲೆಕ್ಷನ್ ಅನ್ನು ನಡೆಸ್ತಾರೆ ಲೋಕಸಭೆಗೆ. ಅದರ ನಂತರ ಆಯ್ಕೆಯಾದ ಸದಸ್ಯರು ರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರೆ. ಹೀಗಿರುವಾಗ ಅಂದ್ರೆ ಸರ್ ಮೊದಲು ರಾಷ್ಟ್ರಪತಿನೇ ಇಲ್ಲಾಗಿದ್ರೇನ್ರಿ ಅಂತ ಕೇಳ್ಬೋದು. ಇಲ್ಲ, ರಾಷ್ಟ್ರಪತಿ ಅವರು ಇದ್ರು. ಅವ್ರು ಎಲ್ಲಿದ್ದ ಆಯ್ಕೆ ಆಗಿದ್ರು ಅಂತಂದ್ರೆ, ಯಾರು ಸಂವಿಧಾನ ನಿರ್ಮಾಣ ಸಭೆಯಲ್ಲಿ ಸದಸ್ಯರಿದ್ರು ಅವರಲ್ಲಿನ ಒಬ್ಬರನ್ನ ಏನ್ ಮಾಡಿದ್ರು? ಪ್ರೆಸಿಡೆಂಟ್ ಅಂತೇಳಿ ಆಯ್ಕೆ ಮಾಡಿದ್ರು. ಹೊರತಾಗಿ ಅವರು ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ವಿಧಿಗಳ ಮೂಲಕ ಅಥವಾ ವಿಧಾನದ ಮೂಲಕ ರಾಷ್ಟ್ರಪತಿಯ ಪದವಿಗೆ ಆಯ್ಕೆಯಾಗಿರ್ಲಿಲ್ಲ. ಹೌದಾ? ಹೀಗಾಗಿ ಎಲೆಕ್ಷನ್ ಕಮಿಷನ್ ಏನ್ ಮಾಡುತ್ತಿತ್ತು ಅಂದ್ರೆ ರಾಷ್ಟ್ರಪತಿ ಪದವಿಗಿಂತನೂ ಮುಂಚಿತನ ಕಾರ್ಯಪ್ರವೃತ್ತ ಆಗ್ಯದ ಅದು. ಹೌದಾ? ಹೀಗಾಗಿ ಅದನ್ನ ನೀವು ಕಿತ್ತಾಕುವಂಗಿಲ್ಲ. ಆಮೇಲೆ UPSC ಬ್ರಿಟಿಷರ ಕಾಲದಾಗಿಂದನೂ ಜಾರಿ ಐತಿ. ಲೀ ಕಮಿಷನ್ ಆಧಾರದ ಮೇಲೆ UPSC ಜಾರಿಗೆ ತಗೊಂಡ್ಬರ್ತಾರೆ. ಇದು ಕೂಡ ಏನ್ ಮಾಡ್ತೈತಿ ಅಂತಂದ್ರೆ, ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಬ್ಯೂರೋಕ್ರಾಟ್ಸ್ ಗಳನ್ನ ಎಕ್ಸಾಮ್ಗಳ ಮೂಲಕ ಪರೀಕ್ಷೆಗೆ ಒಳಪಡಿಸಿ ಮೆರಿಟ್ ಲಿಸ್ಟ್ ಅನ್ನ ನಿಲ್ಲಿಸಿ ಅವರಿಗೆ ಸರ್ಕಾರದ ಸೇವೆಗಳಿಗಾಗಿ ನಿಯೋಗ ಮಾಡ್ಕೋರಿ ಅಂತೇಳಿ ಕಳಿಸ್ಕೊಡ್ತೈತಿ UPSC. ಇದು ಕೂಡ ಕಾರ್ಯಾಂಗದ ಕೆಲಸ ಆಗಿರೋದ್ರಿಂದ ನಾನಾ ಈ ಕಾರ್ಯವನ್ನ ಸ್ವತಃ ನಿರ್ವಹಿಸ್ತೀನಿ ಅಂತೇಳಿ ರಾಷ್ಟ್ರಪತಿಯವರು ಅನ್ನುವಂಗಿಲ್ಲ. ಇನ್ನು ಕೆಲವೊಂದಿಷ್ಟು ಸರ್ಚ್ ಕಮಿಟಿಗಳಿದಾವೆ. ಸರ್ಚ್ ಕಮಿಟಿ ಏನು? ಯಾವುದೋ ಒಂದು ಪದವಿಗೆ ವ್ಯಕ್ತಿಯನ್ನ ಹುಡುಕಾಡಲು, ಸೂಕ್ತ ವ್ಯಕ್ತಿಯನ್ನ ಹುಡುಕಾಡಲು ಒಂದು ಕಮಿಟಿಯನ್ನ ನೇಮಕ ಮಾಡಿರ್ತಾರೆ. ಆ ಕಮಿಟಿ ಒಳಗ ಕೆಲವೊಂದಿಷ್ಟು ಸಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರ್ತಾರೆ, ಪ್ರಧಾನಮಂತ್ರಿಗಳು ಇರ್ತಾರೆ, ಇನ್ನೂ ಕೆಲವೊಂದಿಷ್ಟು ಜನ ಇರ್ತಾರೆ. ಈ ಸರ್ಚ್ ಕಮಿಟಿಯ ಕೆಲಸವೂ ಕೂಡ ಕಾರ್ಯಾಂಗದ ಕೆಲಸ.
ಕಾರ್ಯಾಂಗದ ಕೆಲಸ ಕಾರ್ಯಾಂಗವು ಎಲ್ಲ ನನ್ನ ಅಂಡರ್ದಾಗ ಇರೋದ್ರಿಂದ ನಾನ ಸರ್ಚ್ ಕಮಿಟಿ ಅಧ್ಯಕ್ಷ, ನಾ ಹೇಳಿದವ್ರನ್ನ ನೀವು ಮಾಡಬೇಕು ಅಂತೇಳಿ ರಾಷ್ಟ್ರಪತಿ ಅನ್ನಂಗಿಲ್ಲ. ದೇರ್ ಇಸ್ ಅನ್ ಲಿಮಿಟೇಷನ್. ಯಾರಿಗೆ? ರಾಷ್ಟ್ರಪತಿಯವರಿಗೆ. ಯಾವುದರ ಮೇಲೆ? ಈಸ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಗಳ ಮೇಲೆ, ಕಾರ್ಯಾಂಗದ ಕಾರ್ಯಗಳ ಮೇಲೆ ಕೆಲವೊಂದಿಷ್ಟು ಲಿಮಿಟೇಷನ್ಗಳದಾವ. ಅದರಾಗ ಒಂದೇದ್ದು ಯಾವುದು? ಆರ್ಟಿಕಲ್ 53 ಸಬ್ ಕ್ಲಾಸ್ 3A ಏನ್ ಹೇಳ್ತೈತಿ? ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳ ಮೂಲಕ ಕಾರ್ಯಾಂಗೀಯ ಕಾರ್ಯಗಳನ್ನ ಯಾವುದೇ ಪ್ರಾಧಿಕಾರಕ್ಕೆ ವಹಿಸಿಕೊಟ್ಟಿದ್ದರೆ ಅಥವಾ ಯಾವುದೇ ರಾಜ್ಯ ಸರ್ಕಾರಗಳಿಗೆ ವಹಿಸಿಕೊಟ್ಟಿದ್ದರೆ ಅದನ್ನ ನೀನು ಅಜಂಪ್ಷನ್ ಮಾಡುವಂಗಿಲ್ಲ. ನನ್ನ ಅಂಡರ್ದಾಗ ಬರ್ತೈತಿ, ನಾನೇ ಮಾಡ್ತೀನಿ ಅಂತ ಹೇಳುವಂಗಿಲ್ಲ. ಯಾವ್ದು ಹೇಳ್ತೈತಿ? ಹಿಂಗ ಆರ್ಟಿಕಲ್ 53 ಸಬ್ ಕ್ಲಾಸ್ 3A ಹೇಳ್ತೈತಿ. ನೆನಪಲ್ಲಿ ಇರಬೇಕು. ಇನ್ನು ಆರ್ಟಿಕಲ್ 53 ಸಬ್ ಕ್ಲಾಸ್ 3B ಏನ್ ಹೇಳ್ತೈತಿ ಅಂತ ನೋಡೋಣ. ಬಿ ಇದ್ರದೊಂದು ವಿಚಿತ್ರ ಆಟೈತಿ. ಈ ರಾಷ್ಟ್ರಪತಿ ಅವ್ರನ್ನ ಸುಮ್ಮನೆ ನಾಮಕವಾಸ್ತ ಯಾಕೆ ಮಾಡ್ಯಾರ ಅಂತೇಳಿ ಇದು ಹೇಳ್ತೈತಿ. ರಾಷ್ಟ್ರಪತಿಯವರೇ, ನೀವು ಯಾಕೆ ರಬ್ಬರ್ ಸ್ಟಾಂಪ್ ಅನ್ನೋದನ್ನ ಈ ವಿಧಿ ಹೇಳ್ತೈತಿ ಅಂತ ಹೇಳ್ತೈತಿದ್ರು. ಇರ್ಲಿ, ಅದೇನ್ ಹೇಳ್ತೈತಿ ಅಂತೇಳಿ ನೋಡೋಣ. ಏನ್ ಹೇಳ್ತೈತಿ ಅಂತಂದ್ರೆ, ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶಾಲ್, ಅದೇ ಮೊದಲನೇದೇ ವರ್ಡ್ಗಳನ್ನ ಹೇಳೋದು ಏನಂತೇಳಿ, ಆರ್ಟಿಕಲ್ 53ರಲ್ಲಿ ಅಂತಹ ಯಾವುದೇ ನಿಬಂಧನೆಗಳಿಲ್ಲ. ಯಾವುದಕ್ಕ? ಪ್ರಿವೆಂಟ್ ಪಾರ್ಲಿಮೆಂಟ್ ಫ್ರಮ್ ಕನ್ಫರಿಂಗ್ ಬೈ ಲಾ ಫಂಕ್ಷನ್ಸ್ ಆನ್ ಅಥಾರಿಟೀಸ್ ಅದರ್ ದೆನ್ ಪ್ರೆಸಿಡೆಂಟ್. ಪಾರ್ಲಿಮೆಂಟ್ ಅನ್ನ ಪ್ರಿವೆಂಟ್ ಮಾಡುವ ನಿಬಂಧನೆಗಳು ಆರ್ಟಿಕಲ್ 53ರಲ್ಲಿಲ್ಲ. ಯಾವುದರ ಸಲುವಾಗಿ ಅಂತಂದ್ರೆ, ಕಾನೂನು ಮಾಡುವ ಮೂಲಕ ಕಾರ್ಯಾಂಗೀಯ ಅಧಿಕಾರಗಳನ್ನ ಬೇರೆ ಪ್ರಾಧಿಕಾರಗಳಿಗೆ ವಹಿಸಿಕೊಡುವ ಅಧಿಕಾರ ಪಾರ್ಲಿಮೆಂಟ್ಗಿದೆ. ಅದನ್ನ ತಡೆ ಹಿಡಿಯುವ ಅಧಿಕಾರ ಆರ್ಟಿಕಲ್ 53ರಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತೈತಿ. ಅಂದ್ರೆ ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ರಾಷ್ಟ್ರಪತಿ ಹೆಸರಿನಲ್ಲಿಯೇ ನಡೀಬೇಕು. ಆದರೆ ಪಾರ್ಲಿಮೆಂಟ್ ಏನಾದ್ರೂ ಕಾನೂನು ತರುವ ಮೂಲಕ ಆ ಕಾರ್ಯಾಂಗೀಯ ಕಾರ್ಯವನ್ನ ಬೇರೆ ಯಾರಿಗಾದ್ರೂ ವಹಿಸಿಕೊಟ್ಟಿದ್ರೆ, ಬೇರೆ ಯಾವುದೇ ಪ್ರಾಧಿಕಾರಕ್ಕೆ ವಹಿಸಿಕೊಟ್ಟಿದ್ದರೆ ಅದರಲ್ಲಿ ರಾಷ್ಟ್ರಪತಿಯವರು ಕಡ್ಡಿ ಆಡ್ಸಕ್ ಬರೋದಿಲ್ಲ. ನನ್ನ ಅಧಿಕಾರ ಇದು, ನಾನ ಆಯ್ಕೆ ಮಾಡ್ತೀನಿ, ನನ್ನ ಅಧಿಕಾರ ಇದು, ನೀವು ಅವ್ರಿಗೆ ಹೆಂಗ್ ಕೊಟ್ಟಿರಿ ಅಂತೇಳಿ ರಾಷ್ಟ್ರಪತಿಯವ್ರಿಗೆ ಕೇಳಕ ಬರಂಗಿಲ್ಲ. ಅಂದ್ರ ಈ ವಿಧಿ ಏನು ತೋರಿಸ್ತೈತಿ ಅಂತಂದ್ರೆ ಪಾರ್ಲಿಮೆಂಟರಿ ಸುಪ್ರಿಮೇಶಿಯನ್ನ ತೋರಿಸ್ತೈತಿ, ಸಂಸತ್ತಿನ ಶ್ರೇಷ್ಠತೆಯನ್ನ ತೋರಿಸ್ತೈತಿ. ಯಾವುದು? ಆರ್ಟಿಕಲ್ 53 ಸಬ್ ಕ್ಲಾಸ್ 3B ಅಂತಕ್ಕಂಥ ವಿಧಿ ಪಾರ್ಲಿಮೆಂಟರಿ ಸುಪ್ರಿಮೇಸಿಯನ್ನ ಹೇಳ್ತೈತಿ. ಏನು? ಯಾವುದರ ಶ್ರೇಷ್ಠತೆ? ಸಂಸತ್ತಿನ ಶ್ರೇಷ್ಠತೆಯ ಬಗ್ಗೆ ಹೇಳ್ತೈತಿ. ಸರ್, ಹಂಗಾದ್ರೆ ಈ ವಿಧಿಯನ್ನು ಬಳಸಿಕೊಂಡು ಕೆಲವೊಂದಿಷ್ಟು ಕಮಿಟಿಗಳಿಗೆ ಅಥವಾ ಪ್ರಾಧಿಕಾರಿಗಳಿಗೆ ಬೇರೆ ಅಧಿಕಾರವನ್ನ ಕೊಟ್ಟಾರಂತ್ರಿ ಅಂತ ಕೇಳಿದ್ರೆ ಹೌದು. ಈ ಲೋಕಪಾಲನ್ನ ಆಯ್ಕೆ ಮಾಡುವಾಗ ಸರ್ಚಿಂಗ್ ಕಮಿಟಿ ಅಂತೇಳಿ ಒಂದು ಕಮಿಟಿಯನ್ನ ನೇಮಕ ಮಾಡ್ತಾರೆ. ಹುಡುಕಾಟದ ಕಮಿಟಿ ಅಂತೇಳಿ, ಹುಡುಕಾಟದ ಆಯೋಗ, ಸರ್ಚಿಂಗ್ ಕಮಿಟಿ. ಸರ್ಚ್ ಮಾಡೋದು ಅಂತಂದ್ರೆ ಕಾರ್ಯಾಂಗದ ಅಧಿಕಾರ. ಇದು ಯಾವುದೇ ಪದವಿಗೆ ಯೋಗ್ಯವಾದ ವ್ಯಕ್ತಿಯನ್ನ ಹುಡುಕಾಡೋದು ಕಾರ್ಯಾಂಗದ ಅಧಿಕಾರ. ಕಾರ್ಯಾಂಗದ ಅಧಿಕಾರಗಳೆಲ್ಲವೂ ಯಾರ ಹತ್ರ ಇರ್ತವೆ? ರಾಷ್ಟ್ರಪತಿಯವರ ಹತ್ರ ಇರ್ತಾವೆ ಅಂತೇಳಿ ಆರ್ಟಿಕಲ್ 53 ಸಬ್ ಕ್ಲಾಸ್ 1 ಹೇಳ್ತೈತಿ. ಆದ್ರೆ ಬಿ, ಕಾನೂನಿನ ಮೂಲಕ ಸರ್ಚ್ ಕಮಿಟಿಯಲ್ಲಿ ಯಾರು ಸರ್ಚ್ ಮಾಡಬೇಕು ಅಂತೇಳಿ ಕೇಳಿದ್ರೆ ಅಲ್ಲಿ ಬರೀತಾರ ಅವರು, ಮುಖ್ಯ ನ್ಯಾಯಮೂರ್ತಿಗಳು, ಆಮೇಲೆ ಯಾರು ವಿರೋಧ ಪಕ್ಷದ ನಾಯಕರು, ಆಮೇಲೆ ಪ್ರಧಾನಮಂತ್ರಿಗಳು ಸೇರಿಸಿ ಸರ್ಚಿಂಗ್ ಕಮಿಟಿ ಒಳಗೆ ಇರಬೇಕು ಅಂತೇಳಿ ಕೆಲವೊಂದು ಕಮಿಟಿಗಳಲ್ಲಿ ಅವ್ರ ಹೆಸರನ್ನ ಅದಾವ. ಅವ್ರು ಸರ್ಚ್ ಮಾಡಬೇಕು ಅಂತ. ಅಂದ್ರೆ ಇಲ್ಲಿ ಕಾರ್ಯಾಂಗದ ಕಾರ್ಯಗಳನ್ನ ಬೇರೆ ಕಮಿಟಿಗೆ ವಹಿಸಿಕೊಡ್ತಾರೆ. ಆವಾಗ ಅವರು ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ. ಆ ಆಯ್ಕೆ ಮಾಡಿದ ವ್ಯಕ್ತಿಯನ್ನ ನೇಮಕ ಮಾಡಬೇಕೆ ಹೊರತಾಗಿ ಇಲ್ಲ ನೀವು ಸರ್ಚ್ ಕಮಿಟಿ ಒಳಗೆ ನಾ ಹೇಳಿದಂತ ವ್ಯಕ್ತಿನ ಸರ್ಚ್ ಮಾಡಿಲ್ಲ ಅಥವಾ ನಾನಾ ಆ ವ್ಯಕ್ತಿನ ಸರ್ಚ್ ಮಾಡಿಲ್ಲ, ಹೀಗಾಗಿ ನೀವು ಹೇಳಿರ್ತಕ್ಕಂಥ ವ್ಯಕ್ತಿಗೆ ನಾನು ನಾಮನಿರ್ದೇಶನವನ್ನ ಮಾಡೋದಿಲ್ಲ ಅಂತೇಳಿ ರಾಷ್ಟ್ರಪತಿ ಹೇಳಕ್ ಬರೋದಿಲ್ಲ. ಕಾರ್ಯಾಂಗದ ಅಧಿಕಾರದೊಳಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗಿದೆ. ಆದರೆ ಕೊಲಿಜಿಯಂ ಸಿಸ್ಟಮ್ ಇರೋದ್ರಿಂದ ನ್ಯಾಯಾಂಗದಲ್ಲಿ ನ್ಯಾಯಮೂರ್ತಿಗಳನ್ನ ಸರ್ಚ್ ಮಾಡುವ ಅಧಿಕಾರ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇರ್ತದೆ. ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತೆ ಇನ್ನಿತರ ನ್ಯಾಯಮೂರ್ತಿಗಳನ್ನು ಹೊಂದಿರತಕ್ಕಂಥ ಒಂದು ಕಮಿಟಿ ಏನ್ ಮಾಡ್ತೈತಿ ಅಂದ್ರೆ ಮುಂದೆ ಬರ್ತಕ್ಕಂಥ ನ್ಯಾಯಮೂರ್ತಿ ಯಾರು ಅನ್ನೋದನ್ನ ಡಿಸೈಡ್ ಮಾಡ್ತೈತಿ. ಇಲ್ಲಿ ನಿಮ್ಮ ಕಾರ್ಯಾಂಗೀಯ ಕಾರ್ಯ ಮೊಟಕುಗೊಳ್ತೈತಿ ಅಂತೇಳಿ ನೀವು ಒದ್ದಾಡುವಂಗಿಲ್ಲ ಅಂತೇಳಿ ರಾಷ್ಟ್ರಪತಿಯವರಿಗೆ ಹೇಳ್ತೈತಿ. ಯಾವುದು? ಆರ್ಟಿಕಲ್ 53 ಸಬ್ ಕ್ಲಾಸ್ 3B. ಎಷ್ಟು ಚಂದ ಐತಿ ಅಂತಂದ್ರ ಎಲ್ಲ ಅಧಿಕಾರಗಳನ್ನ, ಕಾರ್ಯಾಂಗೀಯ ಅಧಿಕಾರಗಳನ್ನ ರಾಷ್ಟ್ರಪತಿಯವರಿಗೆ ಕೊಟ್ರು. ಅದ್ರ ಮ್ಯಾಲೆ ಲಿಮಿಟೇಷನ್ ಇಟ್ರು. ಏನಂತೇಳಿ? ಪಾರ್ಲಿಮೆಂಟಿಗೆ ಪವರ್ ಐತಪ್ಪ ಅಂತೇಳಿ. ಅಂದ್ರ ನಿನ್ನ ಅಧಿಕಾರಗಳನ್ನ ಬೇರೆದವ್ರಿಗೆ ವಹಿಸಿಕೊಡೋ ಪವರ್ ಪಾರ್ಲಿಮೆಂಟಿಗೆ ಐತಿ ಅಂತ. ಅಂದ್ರ ಇಲ್ಲಿ ಇಷ್ಟೇ ಕ್ಲಿಯರ್ ಮಾಡಿದ್ರು ಅಂತಂದ್ರೆ ಜನರು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ರಾಜರಂತೆ ವರ್ತಿಸಬಹುದು. ಪಾರ್ಲಿಮೆಂಟ್ನಾಗ ಯಾರು ಇರ್ತಾರೋ? ಜನರು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಅಂದ್ರೆ ಡೆಮೋಕ್ರಸಿ ಅರ್ಥವನ್ನು ಇಲ್ಲಿಯೂ ಕೂಡ ಎಸ್ಟಾಬ್ಲಿಷ್ ಮಾಡಿದ್ರು, ಪ್ರತಿಷ್ಠಾಪನೆ ಮಾಡಿದ್ರು. ಪ್ರಜೆಗಳೇ ಪ್ರಭುಗಳು ಅಂತೇಳಿ ಎಸ್ಟಾಬ್ಲಿಷ್ ಮಾಡಿದ್ರು. ಸಂವಿಧಾನವನ್ನ ಅದು ಎಷ್ಟು ಕ್ರಿಟಿಕಲ್ ಇದ್ರೂ ಎಷ್ಟು ಅಂದವಾಗಿ ಬರ್ದಾರು ಅಂತಂದ್ರೆ ಈ ಆರ್ಟಿಕಲ್ಗಳನ್ನು ಓದಬೇಕು. ಪ್ರತಿಯೊಬ್ಬರಿಗೂ ಅಧಿಕಾರವನ್ನ ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಲಿಮಿಟೇಷನ್ ಹಾಕ್ತಾರೆ.
ನಿನ್ನ ವ್ಯಾಪ್ತಿಯನ್ನ ಮೀರಿ ನೀನು ಕಾರವಾರ ಮಾಡುವಂಗಿಲ್ಲ. ಇದೇ ಅದರ ವೈಶಿಷ್ಟ್ಯತೆ, ವಿಶೇಷತೆ. ಅದಕ್ಕೆ ರಾಷ್ಟ್ರಪತಿಯವರನ್ನ ರಬ್ಬರ್ ಸ್ಟಾಂಪ್ ಅಂತ ಕರೀತಾರೆ. ಯಾಕೆ ಕರೀತಾರೆ? ನಾ ಎಲ್ಲಿ ಹೇಳ್ತೀವಿ ಅಲ್ಲಿ ಸಹಿ ಮಾಡ್ಬೇಕು ಅಷ್ಟೇ ನೀವು ಅಂತೇಳಿ. ಹೌದಾ? ಕರೀತಾರೆ, ಇಲ್ಲ ಅನ್ನೋದಿಲ್ಲ ನಾವು. ಆದ್ರೆ ಅದಕ್ಕೆ ಅಪವಾದಗಳು ಅದಾವ. ಒಂದು ಪೇಜ್ನಾಗ ಸಿಕ್ಕಾಗ ಗೊತ್ತಾಕೈತಿ ರಾಷ್ಟ್ರಪತಿ ಅಧಿಕಾರ ಏನೈತಿ ಅಂತೇಳಿ, ವಾಟ್ ಟೈಪ್ ಆಫ್ ಪವರ್ಸ್ ಹಿ ಹ್ಯಾಸ್ ಅಂತೇಳಿ. ಅದು ವಿಶೇಷತೆ ಅದರದ್ದು. ಅದಕ್ಕೆ ಸಂವಿಧಾನವನ್ನು ಓದ್ರಿ ಅಂತ ಹೇಳೋದು. ಸಂವಿಧಾನವನ್ನು ಓದ್ಕೋತ ಹೋದಂಗ ಅದರದ್ದು ಏನು ವಿಶೇಷತೆ, ಏನು ಯಾಕೆ ಹಂಗಾಯ್ತು ಅಂತೇಳಿ ಎಲ್ಲವೂ ಗೊತ್ತಾಕೈತಿ. ಯಾಕೆ ಇವೆರಡು ಪ್ರಾವಿಷನ್ಗಳನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಅಂತಂದ್ರೆ, ಮೊದಲು ನಮ್ಮಲ್ಲಿ ಬ್ರಿಟಿಷರ ಆಡಳಿತ ಇತ್ತು, ಗವರ್ನರ್ಗೆ ಸಿಕ್ಕಾಪಟ್ಟೆ ಪವರ್ ಇದ್ದು, ಅವ ಏನ್ ಬೇಕಾದ್ ಮಾಡ್ಬೋದು, ಯಾವ ಬೇಕಾದ ಕಾರ್ಯಗಳನ್ನ ನಾನಾ ಮಾಡ್ತಾನಂತೇಳಿ ವಹಿಸ್ಕೋಬಹುದಾಗಿತ್ತು. ಹಿಂಗೆಲ್ಲ ಮಾಡಕತ್ರು ಅಂತಂದ್ರೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ಎದಕ್ಕೆ ಬೇಕು ಅಂತೇಳಿ ಈ ಪ್ರಾವಿಷನ್ಗಳನ್ನ ಇಟ್ರು. ಹೌದಾ? ಇದು ಅದರ ವಿಶೇಷತೆ. ಇರ್ಲಿ, ಇದಿಷ್ಟು ಮಾಹಿತಿ ಆರ್ಟಿಕಲ್ 53 ಸಬ್ ಕ್ಲಾಸ್ 3A ಮತ್ತು B ಗಳಲ್ಲಿ ರಾಷ್ಟ್ರಪತಿಯವರ ಮೇಲೆ ಇರ್ತಕ್ಕಂಥ ಕಾರ್ಯಾಂಗೀಯ ಅಧಿಕಾರಗಳಲ್ಲಿನ ಮಿತಿಗಳಿವು. ಎಕ್ಸಿಕ್ಯೂಟಿವ್ ಫಂಕ್ಷನ್ ಮೇಲೆ ಇರ್ತಕ್ಕಂಥ ಲಿಮಿಟೇಷನ್. ದರ್ ಇಸ್ ಅನ್ ಲಿಮಿಟೇಷನ್ಸ್ ಆನ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಅಂತ. ಆರ್ಟಿಕಲ್ 53 1, 2 ನೀನು ಈ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ, ಆರ್ಟಿಕಲ್ 53 ಸಬ್ ಕ್ಲಾಸ್ 3A ಮತ್ತು B ಗಳು ಯಾವ ರೀತಿ ಕಾರ್ಯಗಳನ್ನ ಮಾಡುವಂತಿಲ್ಲ ಅಂತೇಳಿ ರಾಷ್ಟ್ರಪತಿಯವರಿಗೆ ಕ್ಲಿಯರ್ ಮಾಡ್ತವೆ. ಹೌದಾ? ಇವೆರಡು ಆರ್ಟಿಕಲ್ಗಳು ಬಾರಿ ಇಂಪಾರ್ಟೆಂಟ್. ಕೇಳ್ತಾರೆ, ರಾಷ್ಟ್ರಪತಿಯ ಕಾರ್ಯಾಂಗದ ಅಧಿಕಾರಗಳ ಮೇಲೆ ಮಿತಿಯನ್ನ ಹೇರ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ ಆರ್ಟಿಕಲ್ 53 ಸಬ್ ಕ್ಲಾಸ್ 3 ನೆನಪಲ್ಲಿ ಇರಲಿ. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 53 ಸಬ್ ಕ್ಲಾಸ್ 3A ಮತ್ತು B ಗಳ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 54 ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ಯಾರು ಎಸ್ಪೆಷಲಿ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಮಾಡ್ತಾ ಇದ್ದಾರೋ, ತಯಾರಿ ನಡೆಸ್ತಿದ್ದಾರೋ ಅವರಿಗೆ ಪರ್ಟಿಕ್ಯುಲರ್ ಆಗಿ ಶೇರ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 54 ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಲೈಕ್ಸ್ ಮತ್ತು ಕಮೆಂಟ್ಸ್ ಬಾಕ್ಸ್ ಎರಡು ಓಪನ್ ಆಗಿವೆ, ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 54 ಬಗ್ಗೆ, ರಾಷ್ಟ್ರಪತಿಯ ಚುನಾವಣೆ ಹೆಂಗೆ ನಡೀತೈತಿ, ಯಾರ್ಯಾರು ವೋಟ್ ಹಾಕ್ತಾರ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.